Hello everyone, welcome you all to the digital electronics class. Today we will be having session 3 of unit 3 Boolean algebra and logic gates. So these are the contents of today's session. Here in this session we are going to learn the logic gates, NOT and OR gate. These are the three basic gates we are going to learn, and its definition, symbol, Boolean equation, truth table and the working of these logic gates. So first of all, coming to the logic gates. Logic gates are the basic building blocks of any digital system. Logic gates na ಏನಂತ ಹೇಳ್ತೀವಿ, basic building block ಅಂತ ಹೇಳ್ತೀವಿ. So by using these logic gates, we can able to design any digital system. It is an electronic circuit having one or more than one input and only one output. It is an electronic circuit ಅದು. It is having one or more than one input. ಒಂದು ಇನ್ಪುಟ್ ಇರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಇನ್ಪುಟ್ ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, n ನಂಬರ್ ಆಫ್ ಇನ್ಪುಟ್ಸ್. ಬಟ್ ಹೌ ಮೆನಿ ಔಟ್ಪುಟ್ಸ್ ಇಟ್ ಶುಡ್ ಹ್ಯಾವ್? ಇಟ್ ಶುಡ್ ಕಂಟೈನ್ ಓನ್ಲಿ ಒನ್ ಔಟ್ಪುಟ್. ಇಟ್ ಮೇ ಹ್ಯಾವ್ n ನಂಬರ್ ಆಫ್ ಇನ್ಪುಟ್ಸ್ ಬಟ್ ದ ಔಟ್ಪುಟ್ ಈಸ್ ಓನ್ಲಿ ಒನ್. ಒಂದೇ ಔಟ್ಪುಟ್ ಇರಬೇಕು, ಇನ್ಪುಟ್ಸ್ ಎಷ್ಟಾದರೂ ಇರ್ಬೋದು. ದ ರಿಲೇಷನ್ಶಿಪ್ ಬಿಟ್ವೀನ್ ದ ಇನ್ಪುಟ್ ಆ್ಯಂಡ್ ದ ಔಟ್ಪುಟ್ ಈಸ್ ಬೇಸ್ಡ್ ಆನ್ ಸರ್ಟೈನ್ ಲಾಜಿಕ್. ಸೊ ಇನ್ಪುಟ್ ಮತ್ತು ಔಟ್ಪುಟ್ಟಿಗೆ ಯಾವ ರಿಲೇಷನ್ ಇದೆ ಅನ್ನೋದು ಈ ಪರ್ಟಿಕ್ಯುಲರ್ ಲಾಜಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಟೈಪ್ ಆಫ್ ಗೇಟು ಅಥವಾ ಯಾವ ಟೈಪ್ ಆಫ್ ಎಕ್ಸ್ಪ್ರೆಷನನ್ನು ನಾವು ಯೂಸ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೇಸ್ಡ್ ಆನ್ ದಿಸ್, ದ ಬೇಸಿಕ್ ಗೇಟ್ಸ್ ಆರ್ ನೇಮ್ಡ್ ಆ್ಯಸ್ ನಾಟ್ ಗೇಟ್, ಆ್ಯಂಡ್ ಗೇಟ್, ಆರ್ ಗೇಟ್. ಸೊ ರಿಮೆಂಬರ್, ದೇರ್ ಆರ್ 3 ಬೇಸಿಕ್ ಗೇಟ್ಸ್. ವಿ ಹ್ಯಾವ್ 3 ಬೇಸಿಕ್ ಗೇಟ್ಸ್, ಆ್ಯಂಡ್ ವಿಚ್ ಆರ್ ದ 3 ಬೇಸಿಕ್ ಗೇಟ್ಸ್? ನಾಟ್ ಗೇಟ್, ಆ್ಯಂಡ್ ಗೇಟ್, ಆ್ಯಂಡ್ ಆರ್ ಗೇಟ್. ವೈ ದೀಸ್ gates are called as basic gates? Because, or the basic logic gates, because by using these 3 gates it is possible to implement any given logic equation. ಯಾವುದಾದ್ರೂ ಲಾಜಿಕ್ ಈಕ್ವೇಷನ್ನ ನಾವು ಈ 3 ಗೇಟ್ಗಳನ್ನ ಯೂಸ್ ಮಾಡಿಬಿಟ್ಟು ಮಾಡಬಹುದು. ಅದಕ್ಕೆ ಈ 3 ಗೇಟ್ಗಳನ್ನ ಏನಂತ ಹೇಳ್ತೀವಿ? ಬೇಸಿಕ್ ಗೇಟ್ಸ್ ಅಂತ ಹೇಳ್ತೀವಿ. ರಿಮೆಂಬರ್, ದೇರ್ ಆರ್ 3 ಬೇಸಿಕ್ ಗೇಟ್ಸ್. ಒನ್ ಈಸ್ ದ ನಾಟ್ ಗೇಟ್, ಆ್ಯಂಡ್ ಗೇಟ್, ಆ್ಯಂಡ್ ಆರ್ ಗೇಟ್. ಸೊ these 3 are called as basic gates. So first of all we shall take, what do you mean by a NOT gate? NOT gate is a one input one output logic circuit whose output is always complement of the input. So NOT gate ಅಂತಂದ್ರೆ ಏನು? ಒಂದು ಇನ್ಪುಟ್ ಇರಬೇಕು, ಒಂದು ಔಟ್ಪುಟ್ ಇರಬೇಕು. ಹೂಸ್ ಔಟ್ಪುಟ್, ಅದರ ಔಟ್ಪುಟ್ ಏನಾಗಿರಬೇಕು? ಕಾಂಪ್ಲಿಮೆಂಟ್ ಆಫ್ ದ ಇನ್ಪುಟ್. ಕಾಂಪ್ಲಿಮೆಂಟ್ ಆಫ್ ದ ಇನ್ಪುಟ್ ಅಂತಂದ್ರೇನು? ಇನ್ವರ್ಷನ್ ಇರಬೇಕು. ಇನ್ವರ್ಷನ್ ಏನು ಕೊಡ್ತೀವೋ ಅದ್ರ ಉಲ್ಟಾ ಬರಬೇಕು ಔಟ್ಪುಟ್ಟಲ್ಲಿ. ವಿ ಕಾಲ್ ದಿಸ್ ಆಸ್ ದ ಕಾಂಪ್ಲಿಮೆಂಟಿಂಗ್, ಆರ್ ವಿ ಕಾಲ್ ದಿಸ್ ಆಸ್ ದ ಇನ್ವರ್ಷನ್ ಆಪರೇಷನ್. ದಟ್ ಈಸ್, ಲೋ ಇನ್ಪುಟ್ ಪ್ರೊಡ್ಯೂಸಸ್ ಎ ಹೈ ಔಟ್ಪುಟ್. ಇನ್ಪುಟ್ ಲೋ ಕೊಟ್ಟರೆ ಏನಾಗುತ್ತೆ? ಔಟ್ಪುಟ್ ಹೈ ಬರುತ್ತೆ. ಲೋ ಅಂತಂದ್ರೇನು? ಝೀರೋ. ಝೀರೋ ಈಸ್ ನಥಿಂಗ್ ಬಟ್ ಲೋ ಇನ್ಪುಟ್. ಸೊ ಝೀರೋ ಇನ್ಪುಟ್ ಕೊಟ್ಟರೆ ವಾಟ್ ಈಸ್ ದ ಔಟ್ಪುಟ್ ಯು ಆರ್ ಗೋಯಿಂಗ್ ಟು ಗೆಟ್? ಒನ್ ಈಸ್ ದ ಔಟ್ಪುಟ್ ಯು ಆರ್ ಗೋಯಿಂಗ್ ಟು ಗೆಟ್. ಆ್ಯಂಡ್ ವೈಸ್ ವರ್ಸಾ. ವೈಸ್ ವರ್ಸಾ ಮೀನ್ಸ್ ವಾಟ್? ಇಫ್ ದ ಇನ್ಪುಟ್ ಈಸ್ ಹೈ, ವಾಟ್ ಈಸ್ ದ ಔಟ್ಪುಟ್ ಯು ಆರ್ ಗೋಯಿಂಗ್ ಟು ಗೆಟ್? ಔಟ್ಪುಟ್ ಈಸ್ ಝೀರೋ. ದಿಸ್ ಈಸ್ ಕಾಲ್ಡ್ ಆಸ್ ವೈಸ್ ವರ್ಸಾ. ಸೊ ವಿ ಕಾಲ್ ದಿಸ್ ಆಸ್ ದ ಇನ್ವರ್ಷನ್, ಆರ್ ವಿ ಕಾಲ್ ದಿಸ್ ಆಸ್ ದ ಕಾಂಪ್ಲಿಮೆಂಟಿಂಗ್. ನಾವು ಹಿಯರ್ ಯು ಕ್ಯಾನ್ ಅಬ್ಸರ್ವ್ the logic symbol. So this is called as the logic symbol of the NOT gate. In the examination, if they ask you to write the logic symbol, you have to write this one. So what is the logic symbol? So this is how the NOT gate is represented. This is something like a buffer along with a bubble here. So if bubble is not there, ಈ ಬಬಲ್ ಏನಾದರೂ ಆ್ಯಡ್ ಮಾಡಿಲ್ಲ ಅಂತಂದರೆ, ಇದೇನಾದ್ರು ಇರಲಿಲ್ಲ ಅಂದರೆ ಬಫರ್ ಥರ ವರ್ಕ್ ಆಗುತ್ತೆ ಇದು. ಇದಕ್ಕೆ ಏನಾದ್ರು ಬಬಲ್ ಇತ್ತು ಅಂತಂದರೆ, ನಾವು ಹಿಯರ್ ಇನ್ ದಿಸ್ ಕೇಸ್ ಇಟ್ ಈಸ್ ಹ್ಯಾವಿಂಗ್ ಬಬಲ್. ಸೊ ಇದರಲ್ಲಿ ಬಬಲ್ ಇದೆ. ಬಬಲ್ ಇದ್ದರೆ ಅದು ಏನಂತ ಆ್ಯಕ್ಟ್ ಆಗ್ತಿರುತ್ತೆ? ಇಟ್ ಆ್ಯಕ್ಟ್ಸ್ ಲೈಕ್ ಎ ನಾಟ್ ಗೇಟ್. ದಿಸ್ ಈಸ್ ದ ನಾಟ್ ಗೇಟ್ ರೆಪ್ರೆಸೆಂಟೇಷನ್. ಎ ಬಫರ್ ಅಲಾಂಗ್ ವಿತ್ ಎ ಬಬಲ್. ಸೊ ಲೆಟ್ ದ ಇನ್ಪುಟ್ ಔಟ್ ಟು ದಿಸ್ ಗೇಟ್ ಇಸ್, ಹೌ ಮೆನಿ ಇನ್ಪುಟ್ಸ್ ಆರ್ ದೇರ್? ಓನ್ಲಿ ಒನ್ ಇನ್ಪುಟ್. ಆ್ಯಂಡ್ ಹೌ ಮೆನಿ ಔಟ್ಪುಟ್ಸ್ ಆರ್ ದೇರ್? ಓನ್ಲಿ ಒನ್ ಔಟ್ಪುಟ್ ಇಸ್ ದೇರ್. ಸೊ ಎ ಈಸ್ ದ ಇನ್ಪುಟ್ ಆ್ಯಂಡ್ ವೈ ಈಸ್ ದ ಔಟ್ಪುಟ್. ನಾವು ಕಮಿಂಗ್ ಟು ದ ಟ್ರುತ್ ಟೇಬಲ್. ಟ್ರುತ್ ಟೇಬಲ್ ಇಂಡಿಕೇಟ್ಸ್ ವಾಟ್ ಈಸ್ ದ ಔಟ್ಪುಟ್ ಯು ಆರ್ ಗೋಯಿಂಗ್ ಟು ಗೆಟ್ ಫಾರ್ ದ ಡಿಫರೆಂಟ್ ಕಾಂಬಿನೇಷನ್ಸ್ ಆಫ್ ದ ಇನ್ಪುಟ್. ಸೊ ಇನ್ಪುಟ್ಸ್ ಎಷ್ಟಿದೆ? ಇದರಲ್ಲಿ ಒಂದೇ ಇದೆ, ಎ ಮಾತ್ರ ಇದೆ. ಔಟ್ಪುಟ್ ವೈ. ಸೊ ಇಫ್ ಎ ಈಸ್ ಈಕ್ವಲ್ ಟು 0, ದೆನ್ ವೈ ಈಸ್ ಈಕ್ವಲ್ ಟು 1. ಇನ್ವರ್ಸ್ ಯು ಆರ್ ಗೋಯಿಂಗ್ ಟು ಗೆಟ್. ಆ್ಯಂಡ್ ಸಿಮಿಲರ್ಲಿ ಇಫ್ ಎ ಈಸ್ ಈಕ್ವಲ್ ಟು 1, ವೈ ಈಸ್ ಈಕ್ವಲ್ ಟು 0. ಸೊ ದಿಸ್ ಆಪರೇಷನ್ ಈಸ್ ಕಾಲ್ಡ್ ಆಸ್ ಕಾಂಪ್ಲಿಮೆಂಟ್. ಏನು ಕೊಡ್ತೀರೋ ಅದ್ರ ಉಲ್ಟಾ ಬರ್ತಾ ಇದೆ ಔಟ್ಪುಟ್. ಸೊ ಇಫ್ ಫಾರ್ 0 ಇನ್ಪುಟ್ ಔಟ್ಪುಟ್ ಈಸ್ 1, ಆ್ಯಂಡ್ ಫಾರ್ 1 ಇನ್ಪುಟ್ ಔಟ್ಪುಟ್ ಈಸ್ 0. ಆ್ಯಂಡ್ ಹೌ ಡು ವಿ ರೆಪ್ರೆಸೆಂಟ್ ದಿಸ್ ಮ್ಯಾಥಮ್ಯಾಟಿಕಲಿ? ಸೊ ದ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ಫಾರ್ ದ ನಾಟ್ ಗೇಟ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ನಾಟ್ ಆಫ್ ಎ. ದಿಸ್ ಈಸ್ ದ ಆಪರೇಷನ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್. ಔಟ್ಪುಟ್ ಏನು ಬರ್ತಾ ಇದೆ? ಏದು ನಾಟ್ ಬರ್ತಾ ಇದೆ ಅಂದರೆ ಏದು ಇನ್ವರ್ಷನ್ ಬರ್ತಾ ಇದೆ. ಸೊ ವಿ ಕಾಲ್ ದಿಸ್ ಆಸ್ ವೈ ಈಸ್ ಈಕ್ವಲ್ ಟು ನಾಟ್ ಆಫ್ ಎ. ಆರ್ ಮ್ಯಾಥಮೆಟಿಕಲಿ ವಿ ರೆಪ್ರೆಸೆಂಟ್ ದಿಸ್ ಆಸ್ ವೈ ಈಸ್ ಈಕ್ವಲ್ ಟು ಎ ಬಾರ್. ವೈ ಈಸ್ ಈಕ್ವಲ್ ಟು ಎ ಬಾರ್ ಅಂತ ಬರ್ತೀವಿ. ಸೊ ದಿಸ್ ಬಾರ್ ಇಂಡಿಕೇಟ್ಸ್ ದ ನಾಟ್ ಆಪರೇಷನ್. ಇನ್ಸ್ಟೆಡ್ ಆಫ್ ರೈಟಿಂಗ್ ಎ ಬಾರ್, ಐ ಕ್ಯಾನ್ ಆಲ್ಸೋ ರೈಟ್ ಎ ಡ್ಯಾಶ್. ಎ ಡ್ಯಾಶ್ ಐ ಕ್ಯಾನ್ ರೈಟ್. ಸೊ ಎ ಡ್ಯಾಶ್ ಆಸ್ ವೆಲ್ ಆಸ್ ದ ಎ ಬಾರ್, they indicate the one and the same. It indicates that it is the inversion, or it is the complement of the input. If input is A, output is A bar,
or I will call this as output as A dash. So this is the mathematical expression for the NOT gate. Now we shall have this OR gate. So this is the second type of gate we are going to use. An OR gate performs an ORing operation on two or more than two logic variables. So OR gate alli ಏನು ಮಾಡ್ತೀವಿ, OR gate performs ORing operation, OR operation, OR logical operations it will going to do on two or more than two logic variables. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ವೇರಿಯೇಬಲ್ಗಳಿಗೆ OR ಆಪರೇಷನ್ ಅನ್ನು ಮಾಡ್ತೀವಿ. The OR operation on two independent logic variables A and B is written as. So A ಮತ್ತು B ಅನ್ನೋ ಇನ್ಪುಟ್ ವೇರಿಯೇಬಲ್ಸಿಗೆ OR ಆಪರೇಷನ್ ಹೇಗೆ ಬರಿಬೋದಾಗುತ್ತೆ, ದಟ್ ಈಸ್ ನಥಿಂಗ್ ಬಟ್ ಹಿಯರ್ ದಿಸ್ ಈಸ್ ದ ಸಿಂಬಲ್ ಆಫ್ ದ OR gate. So here it is having two inputs. One input is A and the another input is B. Two inputs are there, and how many output is there? Only one output is there. So I told you already, a gate may contain n number of inputs, but the output is always 1. ಇಲ್ಲಿ ಇನ್ಪುಟ್ಸ್ ಎಷ್ಟಾದರೂ ಇರ್ಬೋದು, ಬಟ್ ಔಟ್ಪುಟ್ ಮಾತ್ರ ಎಷ್ಟಿರಬೇಕು, ನಮಗೆ ಒಂದೇ ಔಟ್ಪುಟ್ ಇರಬೇಕು. ಆ್ಯಂಡ್ ಮ್ಯಾಥಮೆಟಿಕಲಿ ವಿ ರೆಪ್ರೆಸೆಂಟ್ ದಿಸ್ ಆಸ್ y ಈಸ್ ಈಕ್ವಲ್ ಟು A or with B. ಬಿಟ್ವೀನ್ A and B ವೇರಿಯೇಬಲ್ಸ್ we are performing OR operation, logical OR. Symbolically it is represented like this, that is y is equal to A plus B. So here this is not a plus symbol, this is a plus symbol, but the operation we call this as A OR with B. We don't call this as A plus B, we call this as A OR with B. So generally we call this as y is equal to A plus B. So this plus operation indicates this is a logical OR operation in case of logic gates. Similarly, suppose instead of two variables, suppose if you would have three variables, A, B ಇದೆ, ಅದ್ರ ಜೊತೆಗೆ ಇನ್ನೊಂದು ವೇರಿಯೇಬಲ್ ಇರ್ಬೋದು, C ವೇರಿಯೇಬಲ್ ಇರ್ಬೋದು. ಇಲ್ಲಿ C is the another input. Let us assume it is having three input. A is the one input, B is the second input, and C is the third input. One more input I will give. I will call this as C. Then how to write the logic equation here? Y is equal to A OR with B, again OR with C. This is how we are going to write. Or in terms of mathematical equation, we can write it as A plus B plus C. We have A plus B plus C. Similarly, if you have four variables A, B, C, D, then it becomes A plus B plus C plus D. So this is how we are going to continue the equation. So this performs the OR operation. So coming to the truth table of the OR gate, the output of OR gate is low only when all its inputs are low. So remember this condition. Output, so A is the input, B is the input, two inputs are there, and the output is y is equal to A plus B. So I have simply written as A plus B, that is nothing but y is equal to A plus B. This is the output. Instead of A plus B, you can simply write y here, because what is y? Y is equal to A plus B only. Y is equal to A plus B here. So I can simply write it as y, or I can write it as y is equal to A plus B, or you simply write this as A plus B. That's it. Now the output of the OR gate is low. OR gate output ಯಾವಾಗ ಲೋ ಬರುತ್ತೆ? when all of its inputs are low. ಇನ್ಪುಟ್ ಎಲ್ಲ ಲೋ ಇದ್ದರೆ ಲೋ ಬರುತ್ತೆ. you just see this table. ಎರಡು ಇನ್ಪುಟ್ 0 ಇದೆ, then only the output is 0. For all other possible condition, output are 1. You can observe these conditions. So for the other condition, if A is equal to 0, B is equal to 1, or A is equal to 1, B is equal to 0, or when both the inputs are 1, the output is always 1. ಎರಡು 0 0 ಇದ್ದರೆ ಮಾತ್ರ ಔಟ್ಪುಟ್ 0 ಬರುತ್ತೆ. ಸಪೋಸ್ ಇಫ್ ಯು ಹ್ಯಾವ್ ತ್ರೀ ವೇರಿಯೇಬಲ್ಸ್ A, B, C, ದೆನ್ ವಾಟ್ ಇಸ್ ದ ಇಕ್ವೇಷನ್? A plus B plus C. A is equal to 0, B is equal to 0, C is equal to 0. ಎಲ್ಲ 0 ಇದ್ದರೆ ಔಟ್ಪುಟ್ 0 ಬರುತ್ತೆ. ಅದರ್ವೈಸ್ ದ ಔಟ್ಪುಟ್ ಬಿಕಮ್ಸ್ 1. ದಿಸ್ ಇಸ್ ಹೌ ಯು ಕ್ಯಾನ್ ಏಬಲ್ ಟು ಯೂಸ್ ದ OR gate truth table. ಸೊ ರಿಮೆಂಬರ್, ಫಾರ್ ದ OR gate, ವೆನ್ ಆಲ್ ದ ಇನ್ಪುಟ್ಸ್ ಆರ್ 0, ಎರಡಿದ್ರೆ 2 0 ಇರಬೇಕು, 3 ವೇರಿಯೇಬಲ್ಸ್ ಇದ್ದರೆ 3 0 ಇರಬೇಕು, 10 ವೇರಿಯೇಬಲ್ಸ್ ಇದ್ದರೆ 10 ವೇರಿಯೇಬಲ್ಸ್ಗಳು ಕೂಡ 0 ಇರಬೇಕು. ದೆನ್ ಓನ್ಲಿ ದ ಔಟ್ಪುಟ್ ಪ್ರೊಡ್ಯೂಸಸ್ 0. For all other combination, you simply write output is equal to 1. So how to write this table now? So you write A here and you write B, 2 zeros, 2 ones, and then here you write 0 1 0 1, alternative 0 and 1s. Now you write the column here. Write the output here in this column. When both are 0 0, output is 0. Even for the remaining all condition, you simply write output is equal to 1. This is how the OR gate truth table is there. Next we shall see the AND gate. That is another type of gate. We call this as the AND gate. An AND gate is a logic circuit having two or more inputs and one output. AND gate ಅಲ್ಲಿ ಎಷ್ಟು ಇರ್ಬೋದು? ನಮಗೆ 2 inputs ಇರ್ಬೋದು ಅಥವಾ more inputs ಇರ್ಬೋದು, ಎರಡಕ್ಕಿಂತ ಜಾಸ್ತಿ ಇರ್ಬೋದು.
but how many output it has? It must have only one output. The AND gate operation on the two independent logic variables a and b is written as. Okay, now you observe this is the symbol of AND gate. Observe the difference between the AND gate and OR gate. So here in the OR gate ಅಲ್ಲಿ ಏನು ಮಾಡ್ತೀವಿ, ಇದನ್ನು ಒಳಗಡೆ ಬರೆದಿರ್ತೀವಿ, ಈ ಥರ ಬರಿತೀವಿ OR gate ಅಲ್ಲಿ. Then here we are going to write like this. This is OR gate. AND gate ಅಲ್ಲಿ ಏನು ಮಾಡಿದ್ದೀವಿ, ಇದು ಸ್ಟ್ರೈಟ್ ಇದೆ, ಈ ಥರ ಬರೆದಿವಿ. This is called as AND gate. So how many inputs are there? Two inputs, a and b, and output is y. So how to write the mathematical expression? That is y is equal to a and with b. Between the variable a and b, we are performing AND operation. Or mathematically we can write it as a dot b. Or simply I can write it as a dot b ಅಂತ ಬರೆಯೋ ಬದಲು ಏನಂತ ಬರಿಬೋದು ನಾನು. So simply I can write it is ab. If what is the operation between these two? That is nothing but dot operation is there. Simply you can, instead of writing a dot b, you simply write ab. That's it. Therefore this is the mathematical equation for the AND gate. Y is equal to ab, or we call this as a and with b. Similarly, suppose if you have three variables like a, b, c is there, then how to write the equation? A and with b and with c, or I can write it as a dot b dot c. I can write a dot b dot c. Suppose if you have four variables, ಇನ್ನೊಂದು ವೇರಿಯಬಲ್ ಇತ್ತಿಲ್ಲಿ d, I will call d variable, four inputs a, b, c, d. Then what is the operation? A dot b dot c dot d. So this is how you can able to write the mathematical equation for the AND gate. And coming to the truth table, remember the output of the AND gate is high only when all of its inputs are in high state. So remember, the output of the AND gate is high. AND gate in output high ಬರುತ್ತೆ, 1 ಬರುತ್ತೆ. ಯಾವಾಗ? when all of its inputs are in the high state. ಎಲ್ಲ ಇನ್ಪುಟ್ ಹೈ ಇದ್ದರೆ ಮಾತ್ರ ಔಟ್ಪುಟ್ ಹೈ. ಇನ್ ಆಲ್ ಅದರ್ ಕೇಸಸ್ ದ ಔಟ್ಪುಟ್ ಈಸ್ ಲೋ. ಬೇರೆ ಕೇಸಲ್ಲಿ ಏನಾಗುತ್ತೆ, ಔಟ್ಪುಟ್ಟು ಲೋ ಬರುತ್ತೆ. ಸೊ ಯು ಕ್ಯಾನ್ ರೈಟ್ ದ ಟ್ರೂತ್ ಟೇಬಲ್ ನಾವು. ಇನ್ಪುಟ್ಸ್, ಔಟ್ಪುಟ್ಸ್, ಎ ಬಿ ಆರ್ ದ ಇನ್ಪುಟ್ಸ್, ಎ ಬಿ ಈಸ್ ದ ಔಟ್ಪುಟ್. So how to write these numbers? 00, 11, and here you write alternate 0 and 1. Now as per this case, as per this statement, we can observe that the output of the AND gate is 1. ಯಾವಾಗ 1 ಬರಬೇಕು? ಎರಡು 1 1 ಇದ್ದರೆ ಮಾತ್ರ 1, ಉಳಿದಿರೋ ಎಲ್ಲ ಕಂಡೀಷನ್ಗೂ 0. ವಿ ಕ್ಯಾನ್ ಸಿಂಪ್ಲಿ ರೈಟ್ 0 ಹಿಯರ್. ಎರಡು 1 1 ಇದ್ದರೆ ಮಾತ್ರ 1 ಬರುತ್ತೆ, ಉಳಿದಿರೋದಕ್ಕೆ 0 ಬರುತ್ತೆ. ವೆರಸ್ ಇನ್ ಕೇಸ್ ಆಫ್ ಆರ್ ಗೇಟ್ ಎರಡು 0 0 ಇದ್ದರೆ ಮಾತ್ರ 0, ಉಳಿದೆಲ್ಲ 1 ಬಂದಿತ್ತು ಹಿಂದಿನ ಟೇಬಲಲ್ಲಿ. ವೆರಸ್ ಇನ್ ದ AND gate case, if both the inputs are 1 1, then only the output is 1. For all other case, the output is 0. This is how you can able to remember this AND gate. So coming to the summary of this session, in this session we learned logic gates, which are the basic logic gates, not and OR gate, their definition, symbol, Boolean equation. Boolean equation is nothing but the mathematical expression. ಟ್ರೂತ್ ಟೇಬಲ್ ಆ್ಯಂಡ್ ಇಟ್ಸ್ ವರ್ಕಿಂಗ್ ಅಂತ ಅಂದರೆ ಯಾವಾಗ ಔಟ್ಪುಟ್ 1 ಬರುತ್ತೆ, ಯಾವಾಗ ಔಟ್ಪುಟ್ 0 ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ರಿಮೆಂಬರ್, ಫಾರ್ ದ ನಾಟ್ ಗೇಟ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ 1 ಇನ್ಪುಟ್ ಆ್ಯಂಡ್ 1 ಔಟ್ಪುಟ್, ಆ್ಯಂಡ್ ದ ಔಟ್ಪುಟ್ ಈಸ್ ಆಲ್ವೇಸ್ ಇನ್ವರ್ಷನ್ ಆಫ್ ದ ಇನ್ಪುಟ್. ವಾಟ್ ಎವರ್ ದ ಇನ್ಪುಟ್ ಯು ಆರ್ ಗೋಯಿಂಗ್ ಟು ಗಿವ್, ದಟ್ ಶುಡ್ ಬಿ ಕಾಂಪ್ಲಿಮೆಂಟೆಡ್. ದಟ್ ಈಸ್ ದ ಔಟ್ಪುಟ್. ಆ್ಯಂಡ್ ಫಾರ್ ದ ಆರ್ ಗೇಟ್, it contains 2 or more inputs and 1 output, and the output of the OR gate is 0 if both the inputs are 0, or if all the inputs are 0, otherwise it is 1. And similarly for the AND gate, it may contain 2 or more than 2 inputs and only 1 output, and the output of the AND gate is 1 if and only if all the inputs are 1, otherwise it is 0. Now we shall have some of the MCQs. Which of the following is true for NOT gate? 1 input, 1 output, 1 input, many outputs, many inputs, 1 output, many inputs, many outputs. We note that for the NOT gate, it should have 1 input and 1 output. Therefore, the correct answer is option A. It contains only 1 input and 1 output. OR gate has 1 input, 1 output, 1 input, many outputs, many inputs, 1 output, many inputs, many outputs. We know that you take any gate you take, output should be 1. ಸೊ ಯಾವುದರಲ್ಲಿ ನಮ್ಗೆ ಔಟ್ಪುಟ್ 1 ಇದೆ, ಇಲ್ಲಿ ಮೆನಿ ಔಟ್ಪುಟ್ಸ್ ಇದೆ. ಸೊ ಇದೆರಡು ಆಗೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಬೋತ್ ದ ಆಪ್ಷನ್ಸ್ ಕಂಟೈನ್ಸ್ ಮೆನಿ ಔಟ್ಪುಟ್ಸ್. ಐದರ್ ದಿಸ್ ಶುಡ್ ಬಿ ದ ಟ್ರೂ ಸ್ಟೇಟ್ಮೆಂಟ್ ಆರ್ ದಿಸ್ ಶುಡ್ ಬಿ ದ ಟ್ರೂ ಸ್ಟೇಟ್ಮೆಂಟ್. 1 ಇನ್ಪುಟ್ 1 ಔಟ್ಪುಟ್. ನಾಟ್ ಗೇಟಲ್ಲಿ ಮಾತ್ರ 1 ಇನ್ಪುಟ್ 1 ಔಟ್ಪುಟ್ ಇರುತ್ತೆ. ಉಳಿದಿರೋ ಗೇಟ್ಗಳಲ್ಲಿ ಎಷ್ಟಿರ್ಬೋದು? ಮೆನಿ ಇನ್ಪುಟ್ಸ್ ಆ್ಯಂಡ್ 1 ಔಟ್ಪುಟ್. ಸೊ ದೇರ್ ಫಾರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮೆನಿ ಇನ್ಪುಟ್ಸ್ ಆ್ಯಂಡ್ 1 ಔಟ್ಪುಟ್. ಥರ್ಡ್ ಕ್ವಶನ್, AND gate output is 1 if all of its inputs are 0, all of its inputs are 1, any of its inputs are 1,
any of its inputs are 0. We know that for the AND gate, the output is 1 if and only if all the inputs are 1. Therefore, the correct answer is all of its inputs are 1. Option B is the correct answer. All of its inputs are 1. Similarly, for the OR gate, it is reverse. If you take OR gate output is 0 if and only if all the inputs are 0. Otherwise, it is 1. Next question. The symbol used to represent the OR operation. Plus symbol, dot symbol, minus symbol, star symbol. We know that for the OR operation, we use plus symbol. This is called as OR operator. OR operator we call. Therefore, the correct answer is option A. AND operation is similar to dash operation. Addition, subtraction, multiplication and division. If you see the truth table of the AND gate, we know that suppose if I have two inputs A and B, let the output is Y. I know that Y is equal to A AND with B. A AND with B is nothing but AB. I can write. So how to write the combination now? Now 2 zeros, 2 ones. And here I will write alternate 0 1, 0 1 and 0 1. I know that for the AND operation output is 1. ಎರಡು 1 ಇದ್ರೆ ಮಾತ್ರ output 1 ಬರುತ್ತೆ. So in this case both the inputs are 1, therefore this is 1. Whereas for all other case what it is equal to 0. So I can simply write 0 for all other cases. I will simply write 0 here for all other cases. So you remember this operation is similar to what? It is like a multiplication operation. 2 1 1, 1 into 1 is 1. For all other case, if you multiply 1 with any 0, then the output is always 0. If any one of the input is 0, output is 0. Therefore, we can see that AND operation is similar to multiplication operation. Therefore, the correct answer is option C. It is very similar to that of our multiplication operation. Okay, this is the end of the session. Thank you.